ಆದರೆ ಹೊಡೆದು ಬಿದ್ದ ಮೇಲೆ ದೊಡ್ಡವರಾದರೆ ಅದನ್ನು ಸ್ವಲ್ಪ ಟೈಮ್ ತೊಗೊಳ್ತೀವಿ ಇದಕ್ಕೆ ಅಂತೇಳಿ. ನನಗೆ ಅದೇ ಶಾಶ್ವತ. 1980ರಿಂದ ನಾನು ಪಕ್ಷದ ಕಾರ್ಯಕರ್ತನಾಗಿದ್ದು 45 ವರ್ಷಗಳಿಂದ ಇಲ್ಲಿವರೆಗೂ ಪಕ್ಷಕ್ಕಾಗಿ ದುಡಿಯುತ್ತಿರುವೆ. ಸತ್ಯತೆ ದುಡಿತೀರಿ, ಇದನ್ನೆಲ್ಲರೂ ಒಪ್ಕೊಳ್ತಾರೆ. ಅದರ ಕಾಲಕ್ಕೆ ನೀವು ಇದ್ದಂಥವ್ರ ಹೌದು ಕೇಳಿದಿರಿ ಸೇಮ್ ಪೋಸ್ಟ, ಯಾಕೋ ತಪ್ಪಿಸ್ಲಿಕ್ಕೆ ಹಚ್ಚಿದ್ರು ರಾಹುಲ್ ಗಾಂಧಿ ಅವರು ಅಥವಾ ಹೈಕಮಾಂಡ್, ಅದು ತಿಳ್ಕೊಬೇಕಾಗಿತ್ತು. ಅಥವಾ ಸ್ವತಃ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೋಬೇಕಾಗಿತ್ತು. ಹೌದಪ್ಪ ನಾನು ಯಾವುದರಲ್ಲಿ ಸಿದ್ದರಾಮಯ್ಯಗಿಂತ ಹೆಚ್ಚಿಗೆ ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಮಗೆ ಸದಸ್ಯವರಿಗೆ ಇರುವಂಥ ರಾಜಕೀಯ ತಿಕ್ಕಾಟಿರಲ್ಲ, ಅದು ಬದಿಗಿಟ್ಟು ಬಿಡ್ರಿ ಅದನ್ನು. ಯಾಕಂದರೆ ಸಮಯಕ್ಕೆ ತಕ್ಕಂಗೆ ನಾವು ಪರಿವರ್ತನೆ ಆಗಬೇಕಾಗ್ತದೆ, ಸ್ಪಂದಿಸಬೇಕಾಗ್ತದೆ. ಆ ದಿಶೆಯಲ್ಲಿ ನೀವು ಸ್ವಲ್ಪ ಯಾಕೋ ಎಡುವುದೇನೂ ಇಲ್ಲ. ಯಾಕಂತಂದರೆ ಇವತ್ತು ಪಕ್ಷ ಭಾಳ ಸಂಕಟದಲ್ಲಿದೆ. ನೀವು ಪಕ್ಷಕ್ಕಾಗಿ ದುಡಿಯೋರು ಕಾರ್ಯಕರ್ತರು, ಪಕ್ಷ ಮೊದಲ ಅಂತೇಳಿ ತಿಳ್ಕೊಂಡಂಥವ್ರು. ಯಾಕಂದರೆ ಈ ತಿಕ್ಕಾಟಿಗಳಿದ್ರೆ ಸಿದ್ದರಾಮಯ್ಯ ಸ್ವಭಾವ ನಿಮಗೆ ಗೊತ್ತದ, ಭಾಳ ವರ್ಷ ನೋಡಿದಿರಿ ಅವರನ್ನು. ಅವ್ರಿಗೆ ಮುಖ್ಯ ಅಧಿಕಾರ, ಪಕ್ಷಕ್ಕಿಂತ ಮುಖ್ಯ ಅಧಿಕಾರ, ಜನ ಸೇವೆ ಅದಿದ್ರೆ ಆಗ್ತದೆ ಒಂದು ನಂಬಿಕೆ. ಹೀಗಾಗಿ ಅವ್ರು ಪಕ್ಷಕ್ಕಿಂತ ಹೆಚ್ಚು ನೋಡೋದು ತಮ್ಮ ಇಮೇಜ್ ಅನ್ನೋದು ಅಷ್ಟೇ ಗೊತ್ತದ. ಯಾಕಂದ್ರೆ ಪಟೇಲ್ ಇದ್ದಾಗೇ ನಾವು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಇವ್ರಿಗಿಂತ ಎಷ್ಟೋ ಸೀನಿಯರ್ ಅವರು ಪ್ರಯತ್ನ ಮಾಡಿದವರು, ಉಪಮುಖ್ಯಮಂತ್ರಿ ಆದವರು, ಅದು ದೇವೇಗೌಡರ ಹಸ್ತಕ್ಷೇಪದಿಂದ. ನಂತರದಲ್ಲಿ ದೇವೇಗೌಡರು ತಮ್ಮ ಮಗನ ರೆಡ್ರ್ ಮಾಡಿಕೊಂಡಾಗ ಸಹಜವಾಗಿ ಪುಟದಿಂದ ಹೊರಗೆ ಬಿಟ್ಟು ಬಂದಂಥವ್ರು ಅಹಿಂದ ಮಾಡಿಕೊಂಡು. ಇಂಥ ವ್ಯಕ್ತಿಗೆ ಮೊದಲು ಪಕ್ಷ ನೀವು ಮುಖ್ಯಂದಾಗ ಮಾಡಲಿ ಬಿಡಪ್ಪ ಇನ್ನೊಂದು 2-3 ವರ್ಷ ಅಂತಂದಿದ್ರೆ ಭಾಳ ಚಲೋ ಆಗ್ತಿತ್ತು ಏನೋ. ಇನ್ನೂ ಅಷ್ಟು ನೀವು ಹೈಕಮಾಂಡ್